ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 2026 ಫೆಬ್ರವರಿ 1 ಅಂದರೆ ಇಂದು ಸಂಸತ್ತಿನಲ್ಲಿ ಬಜೆಟ್ ಮಂಡಿಸಿದರು. ಇದು ಅವರ ಸತತ 9ನೇ ಬಜೆಟ್ ಆಗಿತ್ತು. ಇದು ಅವರ ಪಾಲಿಗೆ ಒಂದು ಐತಿಹಾಸಿಕ ಮೈಲಿಗಲ್ಲು. ಇಂದಿನ ಬಜೆಟ್ 2027ರ ಮಾರ್ಚ್ 31ರವರೆಗೂ ಆರ್ಥಿಕ ವರ್ಷಕ್ಕೆ ಅನ್ವಯ ಆಗುತ್ತೆ. ವಿಷನ್ ಇಂಡಿಯಾ 2047 ಅನ್ನೋ ಒಂದು ಟ್ಯಾಗ್ ಲೈನ್ ಕೊಟ್ಟಿದ್ದಾರೆ ಈ ಬಜೆಟ್ಗೆ. ಈ ಬಜೆಟ್ನ ಪ್ರಮುಖ ಅಂಶಗಳಲ್ಲಿ ವಿತ್ತೀಯ ಕೊರತೆಯನ್ನು ಅಂದರೆ GDPಯ ಸುಮಾರು 4.3%ಗೆ ತರುವ ಗುರಿ ಎದ್ದು ಕಾಣ್ತಾ ಇದೆ. ಇದು ದೇಶನ ಎಕನಾಮಿಕಲಿ ಬ್ಯಾಲೆನ್ಸ್ ಮಾಡೋದಕ್ಕೆ ಒಂದು ದೊಡ್ಡ ಹೆಜ್ಜೆ ಅಂತಲೇ ಹೇಳ್ಬೋದು. ಬಜೆಟ್ನ ಒಟ್ಟು ಗಾತ್ರ ಸುಮಾರು 54.1 ಲಕ್ಷ ಕೋಟಿ ಆಗಿರುತ್ತೆ. ಮಾರುಕಟ್ಟೆಯಿಂದ ಸುಮಾರು ಅಂದರೆ ಬಾರೋ ಮಾಡಿದ್ದಾರೆ 16.8 ಟ್ರಿಲಿಯನ್ ಸಾಲ ಪಡೆಯೋ ನಿರೀಕ್ಷೆ ಇದೆ. ಪ್ರೆಸೆಂಟ್ ದೇಶದ ಸಾಲ ಮತ್ತು GDP ಅನುಪಾತ ಸುಮಾರು 55.6% ಅಷ್ಟಿದೆ. ಈ ಬಜೆಟ್ನ ಸೆಕ್ಟರ್ ವೈಸ್ ಅಲೋಕೇಶನ್ನ ನೋಡೋದಾದರೆ ಮೂಲಸೌಕರ್ಯ ಮತ್ತು ಹೂಡಿಕೆಯಲ್ಲಿ 12.2% ಲಕ್ಷ ಕೋಟಿಗಳನ್ನು ಮೀಸಲಿಟ್ಟಿದೆ. ಇದು ಕಳೆದ ವರ್ಷಕ್ಕಿಂತ ಸುಮಾರು 9% ಜಾಸ್ತಿ ಇದೆ. ಸಾರ್ವಜನಿಕ ಹೂಡಿಕೆಗೆ ಹೆಚ್ಚಿನ ಒತ್ತನ್ನು ನೀಡ್ತಾ ಇದ್ದಾರೆ. ಇದರಲ್ಲಿ ರಸ್ತೆಗಳು, ರೈಲ್ವೆಗಳು, ಟ್ರಾನ್ಸ್ಪೋರ್ಟೇಷನ್, ನಗರ ಅಭಿವೃದ್ಧಿ ಮತ್ತು ಪರಿಸರ ಸ್ನೇಹಿ ಫ್ಯೂಲ್ಗೂ ಆದ್ಯತೆ ನೀಡ್ತಾ ಇದ್ದಾರೆ. ಕೃಷಿ ಮತ್ತು ಹಳ್ಳಿಗಳ ಅಭಿವೃದ್ಧಿಗೆ ಸುಮಾರು 1.63 ಲಕ್ಷ ಕೋಟಿಯಷ್ಟು ಮೀಸಲಿಟ್ಟಿದ್ದಾರೆ. ಇದು ಕಳೆದ ವರ್ಷಕ್ಕಿಂತ 7% ಜಾಸ್ತಿ ಇರುತ್ತೆ. ಕೈಗಾರಿಕೆಗಳಿಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ 2.0 ಮತ್ತು ಎಲೆಕ್ಟ್ರಾನಿಕ್ಸ್ ಘಟಕಗಳ ಉತ್ಪಾದನಾ ಯೋಜನೆಗಳನ್ನು ವಿಸ್ತರಿಸಲಾಗಿದೆ. ರಾಸಾಯನಿಕ ಉದ್ಯಾನವನಗಳು, ಅಪರೂಪದ ಖನಿಜ ಸಂಪನ್ಮೂಲಗಳ ಕಾರಿಡಾರ್ಗಳು, ಬಯೋಟೆಕ್ ಮತ್ತು ಉತ್ಪಾದನೆ ಯೋಜನೆಗಳನ್ನು ಪ್ರಾರಂಭಿಸ್ತಾ ಇದ್ದಾರೆ. ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಬೆಳವಣಿಗೆಗೋಸ್ಕರ ಸಾಲ ಕೊಡೋದು ಮತ್ತು ಉದ್ಯಮಗಳನ್ನು ಬೆಳೆಸಲು 10,000 ಕೋಟಿ SME ಬೆಳವಣಿಗೆ ನಿಧಿಯನ್ನು ಸ್ಥಾಪಿಸಲಾಗಿದೆ. ವ್ಯಾಪಾರ ಮತ್ತು ಕ್ರೆಡಿಟ್ ಗ್ಯಾರಂಟಿ ಯೋಜನೆಗಳ ಮೂಲಕ ರಫ್ತುಗಳಿಗೆ ಉತ್ತೇಜನ ನೀಡಲಾಗುವುದು ಅಂತ ಹೇಳಿದೆ. ಮತ್ತು ಸುಮಾರು ತೆರಿಗೆ ಪ್ರಸ್ತಾವನೆಗಳು ಮತ್ತು ಸುಧಾರಣೆಗಳನ್ನು ಕೂಡ ನೋಡ್ಬೋದು ಈ ಬಜೆಟಲ್ಲಿ. ನೇರ ತೆರಿಗೆಗಳು ಮತ್ತು ಆದಾಯ ತೆರಿಗೆ. ವೈಯಕ್ತಿಕ ಆದಾಯ ತೆರಿಗೆಯ ಮೂಲ ಸ್ಲ್ಯಾಬ್ಗಳಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ. 1961ರ ಹಳೆಯ ತೆರಿಗೆ ಕಾನೂನಿನ ಬದಲಿಗೆ ಹೊಸ ಆದಾಯ ತೆರಿಗೆ ಕಾಯ್ದೆ 2025 ಏಪ್ರಿಲ್ 1 ಮತ್ತು 2026ರಿಂದ ಜಾರಿಗೆ ಬರಲಿದೆ. ಮತ್ತು ವಿದೇಶ ಪ್ರವಾಸ, ಶಿಕ್ಷಣ ಮತ್ತು ವೈದ್ಯಕೀಯ ಉದ್ದೇಶಗಳಿಗಾಗಿ ಹಣ ಕಳಿಸುವಾಗ ವಿಧಿಸಲಾಗುವ ತೆರಿಗೆ TCS ಅನ್ನು 2%ಗೆ ಇಳಿಸಲಾಗಿದೆ. ಕೆಲವು ಕಂಪನಿಗಳಿಗೆ ಮ್ಯಾಟ್ ದರವನ್ನು 15%ರಿಂದ 14% ಕಡಿಮೆ ಮಾಡಲಾಗಿದೆ. ಭಾರತೀಯ ಡೇಟಾ ಕೇಂದ್ರಗಳನ್ನು ಬಳಸುವ ಕ್ಲೌಡ್ ಸೇವೆಗಳಿಗೆ 2047ರವರೆಗೂ ತೆರಿಗೆ ವಿನಾಯಿತಿ ವಿಸ್ತರಿಸಲಾಗಿದೆ. ವಿಮಾನಯಾನ ಮತ್ತು ಪರಮಾಣು ಶಕ್ತಿಯಂತಹ ಪ್ರಮುಖ ಕ್ಷೇತ್ರಗಳಿಗೆ ಅಗತ್ಯವಿರುವ ಬಿಡಿಭಾಗಗಳ ಮೇಲೆ ಕಸ್ಟಮ್ಸ್ ಸುಂಕ ವಿನಾಯಿತಿಗಳನ್ನು ನೀಡ್ತಾ ಇದ್ದಾರೆ. ಮತ್ತು ಪ್ರಮುಖ ವಲಯವಾರು ಹಂಚಿಕೆಗಳು ಮತ್ತು ಯೋಜನೆಗಳನ್ನು ನೋಡೋದಾದರೆ ಕೃಷಿ ಮತ್ತು ಗ್ರಾಮೀಣ ಆರ್ಥಿಕತೆ, ರೈತರಿಗೆ ಸಾಲ, ಡಿಜಿಟಲ್ ಕೃಷಿ, ಕೃಷಿ ಸಂಬಂಧಿ ಚಟುವಟಿಕೆಗಳು ಇವೆಲ್ಲದಕ್ಕೂ ಬೆಂಬಲ ನೀಡ್ತಾ ಇದೆ. ಸಾರಿಗೆ ಮತ್ತು ಸಂಪರ್ಕ. ಮುಂಬೈ, ಪುಣೆ, ಹೈದರಾಬಾದು, ಬೆಂಗಳೂರು ಸೇರಿದಂತೆ 7 ಪರಿಸರ ಸ್ನೇಹಿ ಅತಿ ವೇಗದ ರೈಲು ಮಾರ್ಗಗಳನ್ನು ನಿರ್ಮಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆರೋಗ್ಯ ಮೂಲಸೌಕರ್ಯ. ವೈದ್ಯಕೀಯ ಕಾಲೇಜುಗಳಲ್ಲಿ ಸೀಟ್ಗಳನ್ನ ಹೆಚ್ಚಳ ಮತ್ತು ಮಾನಸಿಕ ಆರೋಗ್ಯ ಸಂಸ್ಥೆಗಳ ಮೇಲೆ ನಿರಂತರ ಗಮನ ಹರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆ, AI ಯೋಜನೆಗಳು, ಕ್ವಾಂಟಮ್ ಸಂಶೋಧನೆ ಮತ್ತು ಅನುಸಂಧಾನ ರಾಷ್ಟ್ರೀಯ ಸಂಶೋಧನಾ ನಿಧಿಗೆ ಪ್ರೋತ್ಸಾಹ ನೀಡಲಾಗಿದೆ. ನೀತಿ ಮತ್ತು ರಚನಾತ್ಮಕ ಸುಧಾರಣೆಗಳನ್ನು ನೋಡ್ಬೋದು. ವ್ಯಾಪಾರ ಮಾಡುವ ಸುಲಭತೆ. ದೇಶಕ್ಕೆ ಸ್ಥಿರ ವಿದೇಶಿ ಬಂಡವಾಳ ಬರಬೇಕು, ಆಕರ್ಷಣೆ ಮಾಡೋಕ್ಕೋಸ್ಕರ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಅಡಿಯಲ್ಲಿ ಸುಧಾರಣೆಗಳನ್ನ ತರ್ತಾ ಇದ್ದಾರೆ. 16ನೇ ಹಣಕಾಸು ಆಯೋಗದ ಶಿಫಾರಸ್ಸಿನಂತೆ ಕೇಂದ್ರ ಸರ್ಕಾರ ಸಂಗ್ರಹಿಸುವ ತೆರಿಗೆಗಳಲ್ಲಿ ರಾಜ್ಯಗಳ ಪಾಲು 41% ಅಷ್ಟಿರುತ್ತೆ. ವಿದೇಶಗಳಲ್ಲಿ ನೆಲೆಸಿರೋ NRI ಮತ್ತು ಭಾರತೀಯ ಮೂಲದ ವ್ಯಕ್ತಿಗಳು ಹೆಚ್ಚು ಬಂಡವಾಳ ಹೂಡಿಕೆ ಮಾಡೋದಕ್ಕೋಸ್ಕರ ಹೂಡಿಕೆ ಮಿತಿಗಳನ್ನ ಹೆಚ್ಚಿಸಿದ್ದಾರೆ. 2027 ಆರ್ಥಿಕ ವರ್ಷದಲ್ಲಿ ದೇಶದ ಆರ್ಥಿಕ ಬೆಳವಣಿಗೆ ದರ ಸುಮಾರು 6.8ರಿಂದ 7.2 ಅಷ್ಟಿರಬಹುದು ಎಂದು ಅಂದಾಜಿಸಲಾಗಿದೆ. ಒಟ್ಟಾರೆಯಾಗಿ ಈ ಬಜೆಟ್ ವಿಕಸಿತ ಭಾರತ 2047ರ ದೂರದೃಷ್ಟಿಯೊಂದಿಗೆ ಮೂಲಸೌಕರ್ಯ, ಕೃಷಿ, ಉತ್ಪಾದನೆ ಮತ್ತು ಸಾಮಾಜಿಕ ಕಲ್ಯಾಣಕ್ಕೆ ಆದ್ಯತೆ ನೀಡಿದೆ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚ್ಕೊಳ್ಳಿ. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಜೆಟ್ ಹೇಗಿತ್ತು ಮತ್ತು ಬಜೆಟ್ನ ಮೇಯ್ನ್ ಅನಾಲಿಸಿಸ್ ನಿಮಗೆ ಇಷ್ಟ ಆಯಿತಾ ಅನ್ನೋದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದ.